Good morning, everyone. In the previous class, we have studied the basic structure of C program. Join fast. ನೀವು ಲೇಟ್ ಆಗಿ ಬಂದ್ರೆ 10 ನಿಮಿಷ ಇಲ್ಲೇ ಹೋಗ್ತೈತಿ ನಿಮ್ಮನ್ನ ಜಾಯಿನ್ ಮಾಡ್ಕೊಳ್ಳೋದ್ರೊಳಗೇನೆ. Okay, in the previous class we have studied the basic structure of C program. ಒಂದು ಪ್ರೋಗ್ರಾಮ್ ಅನ್ನ ಸಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಬರೆದ್ರಿ ಅಂದ್ರೆ ಅದು ಯಾವ ಫಾರ್ಮ್ಯಾಟ್ ನಾಗ ಇರಬೇಕು, ಯಾವ ರೀತಿಯಾಗಿರ್ತೈತಿ, ಏನೇನ್ ಪಾರ್ಟ್ಸ್ ಅದ್ರೊಳಗೆ ಬರ್ತಾವು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ. And in today's class we'll see a sample program. Sample C program. As I said, ನಾವು ಏನು ಬೇಸಿಕ್ ಸ್ಟ್ರಕ್ಚರ್ ಒಳಗೆ ಕೊಟ್ಟೇವಿ, ಬೇರೆ ಬೇರೆ ಪಾರ್ಟ್ಸ್ ಅಥವಾ ಬೇರೆ ಬೇರೆ ಸೆಕ್ಷನ್ಸ್, ಎಲ್ಲಾ ಸೆಕ್ಷನ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡೇ ಬರೀಬೇಕು ಪ್ರೋಗ್ರಾಮು ಅಂತಿಲ್ಲ. ಯು ಮೇ ಇನ್ಕ್ಲೂಡ್ ಸಮ್ ಅಂಡ್ ಯು ಮೇ ಎಕ್ಸ್ಕ್ಲೂಡ್ ಸಮ್ ಆಫ್ ದ ಪಾರ್ಟ್ಸ್, ಬಟ್ ಬೇಸಿಕ್ ಆಗಿ ಬರುವಂತ ಪಾರ್ಟ್ಸ್ ಅನ್ನ ನಾವು ಎಕ್ಸ್ಕ್ಲೂಡ್ ಮಾಡುವಂಗಿಲ್ಲ. ಅಂಡ್ ಒನ್ ಅಮಾಂಗ್ ದಮ್ ಈಸ್ ಮೇನ್ ಅಂಡ್ ದ ಹೆಡರ್ ಫೈಲ್, ವಿಚ್ ಈಸ್ ದ ಲಿಂಕ್ ಸೆಕ್ಷನ್ ಅಂಡ್ ಮೇನ್ ಪ್ರೋಗ್ರಾಮ್ ಸೆಕ್ಷನ್, ಮೇನ್ ಫಂಕ್ಷನ್. ಆ ಎರಡನ್ನು ನಾವು ಎಕ್ಸ್ಕ್ಲೂಡ್ ಮಾಡುವಂಗಿಲ್ಲ. ದೇ ಆರ್ ದ ಶುಡ್ ಅಂಡ್ ಮಸ್ಟ್ ಪಾರ್ಟ್ಸ್ ಆಫ್ ಸಿ ಪ್ರೋಗ್ರಾಮ್. ಅದನ್ನು ಬಿಟ್ಟು ಉಳಿದಿದ್ದು ಪಾರ್ಟ್ಸ್ ನಿಮ್ಮ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೋದು, ಬೇಕು ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬಹುದು, ನಿಮಗೆ ಪ್ರೋಗ್ರಾಮಿಂಗ್ ನೆಸೆಸಿಟಿ ಇತ್ತು ಅಂದ್ರೆ, ಇಲ್ಲ ಅಂತಂದ್ರೆ ಬಿಡ್ಬೋದು. ರೈಟ್? ಸೊ ವಿಲ್ ರೈಟ್ ದ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಇಂದ ಯಾವ್ಯಾವ ಪಾರ್ಟ್ ಯಾವ್ಯಾವ ಸೆಕ್ಷನ್ ಒಳಗೆ ಬರ್ತಾವು ಅನ್ನೋದನ್ನ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಒಳಗೆ ಫಸ್ಟ್ ಗೆ ಏನೈತಿ, you have a documentation section. What is that documentation section? It gives additional information about the program. Program ಬಗ್ಗೆ additional information ಅನ್ನು ಕೊಡ್ತೈತಿ. Okay, we'll include that one. That is for making the program understandable. Program ಅನ್ನು ಈಸಿ ಆಗಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಮೇಲೆ ಒಂದಿಷ್ಟು ಕಮೆಂಟ್ ಅನ್ನು ಬರೀತೀವಿ. Okay, we'll write a comment. Program to start C language. This is the basic program which we are going to use for starting the understanding of C language. Adar salvagi nan male comment en hadde, program to start C language. This is the first program that we are writing in C language. So I have given that comment. Program annu edak bardevi, C language anna shuru mado salvagi ante heli. And after that we'll start with idadmele enada nimaga. After this you have is the link section, which includes the files which needs to be linked from the C library. C library in the linking avashyakate iruvantavu. Hash include stdio.h. After this you have is definition section. ನಾನು ಸ್ಯಾಂಪಲ್ ಒಂದೇ ಲೈನ್ ಇಂದ ಪ್ರೋಗ್ರಾಮ್ ಅನ್ನ ಬರೀಲಿಕ್ಕತ್ತೀನಿ, ಅದರ ಸಲುವಾಗಿ ನನಗೆ ಯಾವುದೇ ರೀತಿಯಾದಂತ ಕಾನ್ಸ್ಟಂಟ್ ವ್ಯಾಲ್ಯೂದ ಅವಶ್ಯಕತೆ ಇಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಎನಿ ಕಾನ್ಸ್ಟಂಟ್. ಸೊ ಡೆಫಿನೇಷನ್ ಸೆಕ್ಷನ್ ಅವಶ್ಯಕತೆ ಇಲ್ಲ. ಆಫ್ಟರ್ ದಟ್ ಯು ಹ್ಯಾವ್ ಇಸ್ ಗ್ಲೋಬಲ್ ವೇರಿಯೇಬಲ್. ಯೂಸ್ ಮಾಡೋದೇ ಒಂದೇ ಫಂಕ್ಷನ್, ಒಂದೇ ಪಾರ್ಟ್ ಅದ ನನ್ನ ಪ್ರೋಗ್ರಾಮ್ನಾಗ. ಅಲ್ಲಿ ಲೋಕಲ್ ಗ್ಲೋಬಲ್ ಅನ್ನುವಂತ ಡಿಫ್ರೆನ್ಸಿಯೇಷನ್ಸೇ ಬರಂಗಿಲ್ಲ. ಬಹಳಷ್ಟಿದ್ದು ಅಂತಂದ್ರ ಲೋಕಲ್ ಐತೋ ಗ್ಲೋಬಲ್ ಐತೋ ಅನ್ನೋದು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಇರೋದೇ ಒಂದೇ ಪಾರ್ಟ್. ಆ ಒಂದೇ ಪಾರ್ಟ್ ನೊಳಗೆ ಯಾವ್ದು ಲೋಕಲ್ ಇರ್ತೈತಿ, ಯಾವ್ದು ಗ್ಲೋಬಲ್ ಇರ್ತೈತಿ, ಎಲ್ಲ ಸೇಮ್ ಇರ್ತಾವ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ದಟ್ ಪಾರ್ಟ್ ಆಲ್ಸೋ. ಅಂಡ್ ದೆನ್ ಯು ಹ್ಯಾವ್ ಮೇನ್. Main is a function, so it has to be presented with the round braces. After that you have curly opening and closing. Within this I'll just write one line, printf welcome to C programming. Right? So this is a sample program. Idu namdu C the sample program anta consider ಮಾಡಿ. So what is there in this program? ಯಾವ ರೀತಿಯಾಗಿ ನಿಮ್ಮದು ಪ್ರೋಗ್ರಾಮ್
ವರ್ಕ್ ಮಾಡ್ತೈತಿ. ಇದ್ರೊಳಗೆ ಏನೇನ್ ಅದಾವ, ದಿಸ್ ಈಸ್ ಕಾಲ್ಡ್ ಆಸ್ ಕಮೆಂಟ್. ಇದನ್ನ ನಾವೇನಂತ ಕರಿತೀವಿ, ಕಮೆಂಟ್ ಅಂತ ಕರಿತೀವಿ, ವಿಚ್ ಈಸ್ ಆಲ್ವೇಸ್ ಇನ್ಕ್ಲೂಡೆಡ್ ಇನ್ ಸ್ಲಾಶ್ ಸ್ಟಾರ್ ಅಂಡ್ ಸ್ಟಾರ್ ಸ್ಲಾಶ್. ಇದು ಬಿಗಿನಿಂಗು, ಇದು ಎಂಡಿಂಗ್. ಇದರ ನಡುವೆ ನಾವು ಏನ್ ಬರೀತೇವಲ್ಲ ಇದನ್ನ ಏನಂತಾರ ಕಮೆಂಟ್ ಅಂತ ಕರೀತಾರ. ಇದನ್ನ ನೀವು ಏನು ಪ್ರೊಸೆಸಿಂಗು ಎಕ್ಸಿಕ್ಯೂಟ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಇದು ಔಟ್ಪುಟ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ. ದೇರ್ ಇಸ್ ನೋ ನೆಸೆಸಿಟಿ. ಈ ಪಾರ್ಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಇದು ಹೆಂಗಿರ್ತೈತಿ ಹಂಗೆ ಇರ್ತೈತಿ ಪ್ರೋಗ್ರಾಮ್ನಾಗ. ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ಇಸ್ hash include stdio.h. H stands for header file, stdio stands for standard input output. ಇಲ್ಲಿ ನೋಡ್ರಿ printf ಅಂತ ಹೇಳಿ ನಾನು ಬರ್ದೀನಿ, ಬಟ್ ಇದು ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಎಕ್ಸ್ಪ್ಲನೇಷನ್ ಇಲ್ಲ. when you are compiling the program, ಕಂಪೈಲ್ ಮಾಡ್ತೇವೆ ನಾವು ಪ್ರೋಗ್ರಾಮ್ ಅನ್ನು. ಎದಕ್ಕೆ ಕಂಪೈಲ್ ಮಾಡ್ತೀವಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಮಷೀನ್ ಲೆವೆಲ್ಗೆ, ಲೋ ಲೆವೆಲ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ. ಆ ರೀತಿ ಕಂಪೈಲ್ ಮಾಡ್ಬೇಕಾದ್ರೆ ಕಂಪೈಲರ್ಗೆ ಇದರ ಅರ್ಥ ಏನು ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ಏನ್ ಮಾಡ್ತೈತಿ, ಇಟ್ ಆಸ್ಕ್ ದ ಲಿಂಕರ್. ಇದ್ರ ಬಗ್ಗೆ ಡೆಫಿನೇಷನ್ಸ್ ಎಲ್ಲರ ಅದಾವೇನು, ಓಕೆ ಲಿಂಕರ್ ಹುಡುಕ್ತೈತಿ. ಎಲ್ಲರೇ ಯಾವ್ದಾದ್ರು ಫೈಲ್ಸ್ ನ ಲಿಂಕ್ ಮಾಡ್ಲಿಕ್ಕೆ ಹೇಳ್ಯಾರೇನು, ಎಸ್ ಇಟ್ ಈಸ್ ದೇರ್. ಏನ್ ಹೇಳೇವಿ ನಾವಿಲ್ಲಿ, ಇನ್ಕ್ಲೂಡ್ ದಿಸ್ ಪರ್ಟಿಕ್ಯುಲರ್ ಫೈಲ್. where this particular file will be present, it will be present in the C library. So ಈ ಸ್ಟೇಟ್ಮೆಂಟ್ ಬಂದ ತಕ್ಷಣ ಲಿಂಕರ್ ಏನ್ ಮಾಡ್ತೈತಿ, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಅನ್ನುವಂತ ಫೈಲ್ ಲೈಬ್ರರಿ ಒಳಗಿರುವಂತ ಫಂಕ್ಷನ್ ಗೆ, ಈ ಪ್ರೋಗ್ರಾಮಿಗೆ ಲಿಂಕ್ ಅನ್ನ ಕನೆಕ್ಟ್ ಮಾಡ್ತೈತಿ. ಅಂಡ್ ದೆನ್ the compiler will get to know, okay printf ಅಂತಂದ್ರೆ ಔಟ್ಪುಟ್ ಸ್ಟೇಟ್ಮೆಂಟ್, ಅದ್ರೊಳಗೆ ಏನ್ ಬರ್ದಿರ್ತಾರ ಅದನ್ನ ಔಟ್ಪುಟ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡ್ಬೇಕು ನಾನು ಅಂತ ಹೇಳಿ ಗೊತ್ತಾಗ್ತೈತಿ. ಸೊ ಇಟ್ ವಿಲ್ ಡೂ ದಟ್ ಟಾಸ್ಕ್. ಅವಾಗ ಅದು ಆ ಕೆಲಸನ ಕ್ಯಾರಿ ಔಟ್ ಮಾಡ್ತೀವಿ. ಸೊ ದಿಸ್ ಈಸ್ ಹೆಡರ್ ಫೈಲ್ ವಿಚ್ ವಿಲ್ ಬಿ ಇನ್ಕ್ಲೂಡೆಡ್. ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಲಿಂಕ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಈ ರೀತಿ ಲಿಂಕ್ ಎಸ್ಟಾಬ್ಲಿಷ್ ಮಾಡಿದಾಗ ಯಾವ ಫಂಕ್ಷನ್ಸ್ ಅನ್ಡಿಫೈನ್ಡ್ ಅದಾವ, ಓನ್ಲಿ ರಿಲೇಟೆಡ್ ಟು ಇನ್ಪುಟ್ ಅಂಡ್ ಔಟ್ಪುಟ್, ಎಲ್ಲಾ ಫಂಕ್ಷನ್ಸ್ ಅಲ್ಲ, ಇನ್ಪುಟ್ ಮತ್ತು ಔಟ್ಪುಟ್ ರಿಲೇಟೆಡ್ ಫಂಕ್ಷನ್ಸ್ ಯಾವಾದ್ರೂ ಯೂಸರ್ಸ್ ಡಿಫೈನ್ ಮಾಡಿರ್ಲಿಲ್ಲ, ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ಲಿಲ್ಲ ಅಂತಂದ್ರ ಆ ಎಲ್ಲ ಎಕ್ಸ್ಪ್ಲನೇಷನ್ಸ್ ಸಿ ಲೈಬ್ರರಿ ಒಳಗೆ ಇರ್ತೈತಿ. ಸೊ ಆ ಸಿ ಲೈಬ್ರರಿ ಒಳಗೆ ಸ್ಪೆಸಿಫಿಕ್ ಆಗಿ ಈ ಫೈಲ್ ಒಳಗೆ ಪ್ರೆಸೆಂಟ್ ಇರ್ತೈತಿ. ಅದಕ್ಕೆ ನಾವು ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡೇವಿ. ಅಂಡ್ ದೆನ್ ಯು ಹ್ಯಾವ್ ಮೇನ್ ಫಾಲೋಡ್ ಬೈ ಪೇರ್ ಆಫ್ ರೌಂಡ್ ಪ್ಯಾರಂಥೆಸಿಸ್ which is a main function. ಈ ರೌಂಡ್ ಪ್ಯಾರಂಥೆಸಿಸ್ ಏನ್ ಇಂಡಿಕೇಟ್ ಮಾಡ್ತಾವು, ಮೇನ್ ಇಸ್ ಅ ಫಂಕ್ಷನ್ ಅನ್ನೋದನ್ನ ಹೇಳ್ತಾವ. ಆ ರೌಂಡ್ ಬ್ರಾಕೆಟ್ ಬಂದೈತಿ ಅಂದ್ರೆ ಅದರ ಅರ್ಥ ಏನು, ಇಟ್ ಈಸ್ ಅ ಫಂಕ್ಷನ್. ಅಂಡ್ ಎವ್ರಿ ಪ್ರೋಗ್ರಾಮ್ ವಿಲ್ ಹ್ಯಾವ್ ಒನ್ ಮೇನ್ ಫಂಕ್ಷನ್. ಎದಕ್ಕೆ ನಾವು ಮೇನ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಸ್ಟಾರ್ಟ್ ಪಾಯಿಂಟ್ ಬೇಕಲ್ಲ. ಈಗ ನೀವ್ ಏನೇನು ರೇಸ್ ಇರ್ತೀರಿ ರೈಟ್, ಇಲ್ಲ ಯಾವ್ದಾದ್ರು ಒಂದು ಕೆಲಸನ ಶುರು ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಎಲ್ಲಿಂದ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೈಟ್. ಆ ಸ್ಟಾರ್ಟ್ ಅನ್ನ ಇಂಡಿಕೇಟ್ ಯಾರು ಮಾಡ್ತಾರೆ, ಈ ಮೇನ್ ಫಂಕ್ಷನ್ ಮಾಡ್ತಾರೆ. ದಟ್ ಮೀನ್ಸ್ ಯುವರ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ವಿಲ್ ಬಿಗಿನ್ ಫ್ರಮ್ ಮೇನ್. ನಿಮ್ ಫಸ್ಟ್ ಎಕ್ಸಿಕ್ಯೂಟ್ ಆಗುವಂತ ಸ್ಟೇಟ್ಮೆಂಟ್ ಯಾವುದು, ಮೇನ್. And these two curly braces, opening and closing, indicate beginning of one block and beginning of end of one block. ಯಾವ ಬ್ಲಾಕ್, ಇಲ್ಲಿರೋದೇ ಒಂದೇ ಬ್ಲಾಕ್ ಅದ ಮೇನ್. ಸೊ ಬಿಗಿನಿಂಗ್ ಆಫ್ ಮೇನ್ ಅಂಡ್ ಎಂಡ್ ಆಫ್ ಮೇನ್, ಇದ್ರೊಳಗೆ ಬರುವಂತವೆಲ್ಲ ಈ ಪರ್ಟಿಕ್ಯುಲರ್ ಮೇನ್ ಫಂಕ್ಷನ್ ಗೆ ಬಿಲಾಂಗ್ ಆಗಿರ್ತಾವ. ಸೊ ಇಲ್ಲಿಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತೈತಿ, ಓಪನಿಂಗ್ ಬ್ರೇಸ್, ಓಕೆ ಒಂದು ಬ್ಲಾಕ್ ಶುರು ಆಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತೈತಿ ಪ್ರಿಂಟ್ ಎಫ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿಲ್ಲ. ಸೊ ಇದಕ್ಕೆ ಯಾವ್ದಾದ್ರು ಹೆಡರ್ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು, then it will search for a linking section. Okay, there is one file which needs to be included. ಯಾವ್ದದು, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಓಕೆ, ಲೈಬ್ರರಿ ಇಂದ ಲಿಂಕ್ ಎಸ್ಟಾಬ್ಲಿಷ್ ಮಾಡ್ತೈತಿ, ಏನ್ ಇದ್ರ ಕೆಲಸ ಅನ್ನೋದಲ್ಲಿ ಇರ್ತೈತಿ. ಅದನ್ನ ತಿಳ್ಕೊಂಡ ಮೇಲೆ ಗೊತ್ತಾಗ್ತೈತಿ. ಇಟ್ ಈಸ್ ಅನ್ ಸ್ಟೇಟ್ಮೆಂಟ್ ಟು ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಓಕೆ, ಏನ್ ಡಿಸ್ಪ್ಲೇ ಮಾಡ್ಬೇಕು, ದಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ ವೆಲ್ಕಮ್ ಟು ಸಿ ಪ್ರೋಗ್ರಾಮ್. ನಾ ಅಲ್ಗೋರಿದಮ್ ಹೇಳ್ಬೇಕಾದ್ರೂ ಹೇಳಿದೆ, ನೀವು ಡಬಲ್ ಕೋಟ್ ಒಳಗಡೆಗೆ ಏನು ಬರೀತೀರಿ ಅದು ಆಸ್ ಇಟ್ ಈಸ್ ಪ್ರಿಂಟ್ ಆಗ್ತೈತಿ. ದಟ್ ಮೀನ್ಸ್ ವೆಲ್ಕಮ್ ಟು ಸಿ ಪ್ರೋಗ್ರಾಮ್ ವಿಲ್ ಬಿ ಪ್ರಿಂಟೆಡ್ ಆಸ್ ಇಟ್ ಈಸ್ ಎಕ್ಸೆಪ್ಟ್ ದಿಸ್ ಸ್ಲಾಶ್. ಇದನ್ನ ಎಸ್ಕೇಪ್ ಸೀಕ್ವೆನ್ಸ್ ಅಂತ ಕರೀತಾರೆ. ಇಟ್ ಈಸ್ ಅ ನ್ಯೂ ಲೈನ್ ಕ್ಯಾರೆಕ್ಟರ್. ಅಂದ್ರೆ ಏನಂತ, ನ್ಯೂ ಲೈನ್ ಅಂದ್ರೆ ಏನು, ಹೊಸ ಲೈನ್. ಇದ ಆದ್ಮೇಲೆ ಮುಂದೆ ನಾವ್ ಏನಾರೇ ಬರದ್ವಿ ಅಂದ್ರ ಅದು ಹೊಸ ಲೈನಿಗೆ ಪ್ರಿಂಟ್ ಆಗ್ಬೇಕು. ಇಲ್ಲೇ ಮುಂದೆ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗ್ಬಾರ್ದು, ಅದ್ರ ಬದಲಿಗೆ ಅದು ಏನಾಗಬೇಕು, ಹೊಸ ಲೈನಿಗೆ ಪ್ರಿಂಟ್ ಆಗ್ಬೇಕು. ಓಕೆ, ಸೊ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಸ್ಲಾಶ್ ಅನ್ನ ಯೂಸ್ ಮಾಡ್ತೀವಿ.
ಡಬಲ್ ಕೋಟ್ ಸ್ಟಾರ್ಟ್ ಆಗಿದ್ದು ಎಂಡ್ ಆಯಿತು. ದಟ್ ಮೀನ್ಸ್ ಎವ್ರಿಥಿಂಗ್ ವಿದಿನ್ ದಟ್ ವಿಲ್ ಬಿ ಪ್ರಿಂಟೆಡ್ ಆಸ್ ಇಟ್ ಈಸ್. ರೌಂಡ್ ಬ್ರಾಕೆಟ್ ಓಪನ್ ಆಗಿತ್ತು, ಕ್ಲೋಸ್ ಆಯಿತು. That means even printf is a function. Why? Because you are including round brackets here also. ಇಲ್ಲಿ ರೌಂಡ್ ಬ್ರಾಕೆಟ್ ಓಪನ್ ಆಗಿತ್ತು, ಇಲ್ಲಿ ಕ್ಲೋಸ್ ಆಗಿತ್ತು. ಅಂದ್ರೆ printf ಕೂಡ ಒಂದು ಫಂಕ್ಷನ್. ಯಾವ ಫಂಕ್ಷನ್? ಅದು ಔಟ್ಪುಟ್ ಫಂಕ್ಷನ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಇಲ್ಲಿ ನಾವು ಇದನ್ನ ಏನದ ಪಾಸ್ ಮಾಡ್ಲಿಕ್ಕೆ ನಾವೇನ್ ಪಾಸ್ ಮಾಡ್ಲಿಕ್ಕೆ ಆ ವ್ಯಾಲ್ಯೂ ತಗೋತೀವಿ. ಇಲ್ಲಿ ಏನು ಇಲ್ಲ. ದಟ್ ಮೀನ್ಸ್ ಇಟ್ ನೋ ಪ್ಯಾರಾಮೀಟರ್ಸ್ ಆರ್ ಪಾಸ್. ಇದ್ರ ಒಳಗಡೆಗೆ ನಾವೇನಾದ್ರೆ ಪಾಸ್ ಮಾಡಿದ್ವಿ ಅಂತಂದ್ರೆ ಅದನ್ನ ನಾವೇನಾದ್ರೂ ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ನಾವು ಏನು ಕೊಡ್ಲಿಕ್ಕತ್ತಿಲ್ಲ. ವಿ ಆರ್ ನಾಟ್ ಗಿವಿಂಗ್ ಇಟ್ ಎನಿಥಿಂಗ್. ಜಸ್ಟ್ ಬರೀ ಏನ್ ಮಾಡ್ಲಿಕ್ಕತ್ತೀವಿ? ಮೇನ್ ಫಂಕ್ಷನ್ ಅನ್ನ ಕರೆಯಕತ್ತೀವಿ. ಬಾ ಕೆಲಸ ಮಾಡು. ಏನ್ ಕೆಲಸ ಮಾಡ್ಬೇಕು? ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಂಟ್ ಮಾಡುವಂತ ಕೆಲಸನ ಮಾಡೋದು ನಿನಗ ಕೊಟ್ಟೈತಿ. ಸೊ ದಿಸ್ ಈಸ್ ಹೌ ದ ಪ್ರೋಗ್ರಾಮ್ ವರ್ಕ್ಸ್. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ ಪ್ರೋಗ್ರಾಮ್. ಇಲ್ಲಿ ನೋಡ್ರಿ, ಎಲ್ಲಾ ಪಾರ್ಟ್ಸ್ ಇಲ್ಲ. ಕೆಲವೊಂದಿಷ್ಟು ಪಾರ್ಟ್ಸ್ ಅನ್ನ ಬಿಟ್ಟಿವಿ, ಕೆಲವೊಂದಿಷ್ಟು ಪಾರ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡೇವಿ. ಇನ್ ದಿಸ್ ವೇ, ಡಿಪೆಂಡಿಂಗ್ ಅಪಾನ್ ಅವರ್ ರಿಕ್ವೈರ್ಮೆಂಟ್, ಯು ಕ್ಯಾನ್ ಇನ್ಕ್ಲೂಡ್ ಆರ್ ಯು ಕ್ಯಾನ್ ಎಕ್ಸ್ಕ್ಲೂಡ್ ಸಮ್ ಆಫ್ ದ ಪಾರ್ಟ್ಸ್ ದಟ್ ಆರ್ ಪ್ರೆಸೆಂಟ್. We wrote a program, right? Okay. I'll repeat this one. ಯಾರಿಗೋ ಡೌಟ್ ಅದ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ಯಾರ. I'll just repeat this one and then we'll go for steps for execution. Okay. So first line that appears here is a comment line. Comment ಅಂತಂದ್ರೆ ಏನು? ನೀವು ಈ ಪ್ರೋಗ್ರಾಮ್ ಬಗ್ಗೆ ಏನಾದ್ರೂ ಎಡಿಷನಲ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಿತ್ತು. ಇಫ್ ಯು ವಾಂಟ್ ಟು ಗಿವ್ ಎನಿ ಇನ್ಫಾರ್ಮೇಶನ್ಸ್ that are helpful for understanding this program in a better way, then those are included in a comment. And comment should always be between the slash, star and star slash. Beginning is slash star, end ಆಗಬೇಕಾದ್ರೆ ಸ್ಟಾರ್ ಸ್ಲಾಶ್. ಅದರ ನಡುವೆ ನಾವು ಏನ್ ಬರೀತೇವಲ್ಲ ಅದನ್ನ ಕಮೆಂಟ್ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್. ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಅದು ಔಟ್ಪುಟ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ. ಬರೀ ಪ್ರೋಗ್ರಾಮ್ ಅನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಅಂತ ಬರ್ದಿರುವಂತ ಸ್ಟೇಟ್ಮೆಂಟ್. ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ದಿಸ್ ಲಿಂಕ್ ಸೆಕ್ಷನ್. ಇದೇನು? ಲಿಂಕ್ ಸೆಕ್ಷನ್. ದಟ್ ಮೀನ್ಸ್ ದ ಫೈಲ್ಸ್ ದಟ್ ಹ್ಯಾವ್ ಬೀನ್ ಮೆನ್ಷನ್ಡ್ ದೇರ್. ಆ ಸೆಕ್ಷನ್ ಒಳಗ ಏನೇನು ಫೈಲ್ಸ್ ನ ಮೆನ್ಷನ್ ಮಾಡಿರ್ತಾರ ಆ ಎಲ್ಲಾ ಫೈಲ್ಸ್ ಅನ್ನು ನಿಮ್ಮ ಪ್ರೋಗ್ರಾಮ್ ಜೊತೆಗೆ ಲಿಂಕ್ ಮಾಡಬೇಕು. ವೈ? Because the program has some of the statements or some of the functions that have not been defined by the programmer. Program ಒಳಗಡೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಕೆಲವೊಂದಿಷ್ಟು ಫಂಕ್ಷನ್ಸ್ ಅದಾವು, ಅದನ್ನ ಯೂಸರ್ ಡಿಫೈನ್ ಮಾಡಿಲ್ಲ. ಯಾಕಂದ್ರೆ ಅವು ಆಲ್ರೆಡಿ ಸಿ ಲೈಬ್ರರಿ ಒಳಗೆ ಪ್ರೆಸೆಂಟ್ ಅದಾವ. ಇರೋದನ್ನ ಹೊಳ್ಳಿ ಯಾಕೆ ರಿಪೀಟ್ ಮಾಡ್ಬೇಕು? ಆಲ್ರೆಡಿ ಕೆಲವು ಯಾರೋ ಒಬ್ರು ಮಾಡಿ ಇಟ್ಟಾರ ರೆಡಿಮೇಡ್ ಅಂತಂದಾಗ ಅದನ್ನ ಬರೀ ಯುಟಿಲೈಸ್ ಮಾಡ್ಕೊಂತೀವಿ. ಮತ್ತೆ ನಾವು ಹೊಳ್ಳಿ ಅದೇ ಕೆಲಸನ ಮಾಡೋದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಸೊ ಫಾರ್ ದ್ಯಾಟ್ ರೀಸನ್ ಆ ರೀತಿ ರೆಡಿಲಿ ಅವೈಲೇಬಲ್ ಫಂಕ್ಷನ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಬಿಲ್ಟ್ ಇನ್ ಫಂಕ್ಷನ್ಸ್, ನಾವು ನಮ್ಮ ಪ್ರೋಗ್ರಾಮ್ನಾಗ ಯಾವ್ದಾದ್ರು ಬಿಲ್ಟ್ ಇನ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋತಿದ್ವಿ ಅಂದ್ರೆ ಆ ಫಂಕ್ಷನ್ಸ್ ಯಾವ ಲೈಬ್ರರಿ ಒಳಗ ಅದಾವು ಆ ಲೈಬ್ರರಿ ಹೆಸರನ್ನ ನಾವು ಏನ್ ಮಾಡಿರ್ತೀವಿ ಕೊಟ್ಟಿರ್ತೀವಿ. ನಮ್ ಪ್ರೋಗ್ರಾಮ್ದಾಗ ಒಂದನ್ನೇ ಯೂಸ್ ಮಾಡ್ಕೊಂಡಿದ್ವಿ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಮಲ್ಟಿಪಲ್. ನೀವು ಆ ರೀತಿ ಬೇರೆ ಬೇರೆ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತಿದ್ರಿ ಅಂದ್ರೆ ಇದಾದ್ಮೇಲೆ ಇನ್ನೊಂದು ಹ್ಯಾಶ್ ಇನ್ಕ್ಲೂಡ್, ಮತ್ತೊಂದು ಹ್ಯಾಶ್ ಇನ್ಕ್ಲೂಡ್, ಮತ್ತದು ಬೇರೆ ಫೈಲ್, ಈ ರೀತಿ ನಾವೇನ್ ಮಾಡೋದು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೋದು. ದಟ್ ಮೀನ್ಸ್ ದ ಲಿಂಕ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಫೈಲ್ ಅಂಡ್ ಯುವರ್ ಪ್ರೋಗ್ರಾಮ್. ಇದಕ್ಕ ಮತ್ತೆ ಇದಕ್ಕ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ ಯಾವ್ಯಾವ ಅನ್ಡಿಫೈನ್ಡ್ ಇರ್ತಾವ ಅವನ್ನ ಅಲ್ಲಿಂದ ಫೆಚ್ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಎಕ್ಸಿಕ್ಯೂಟ್ ಮಾಡೋದು. ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ದಿಸ್ ಮೇನ್ ಫಂಕ್ಷನ್ ವಿಚ್ ಈಸ್ ದ ಫಸ್ಟ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಆಫ್ ಸಿ ಪ್ರೋಗ್ರಾಮ್. ಇದು ಪ್ರೋಗ್ರಾಮ್ ನಾಗ ಎಲ್ಲಿ ಬೇಕಾದಲ್ಲಿ ಅಪಿಯರ್ ಆಗ್ಲಿ, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಮಾತ್ರ ಮೇನ್ ಇಂದ ಶುರು ಆಗುತ್ತೆ. ಅಂಡ್ ವಾಟ್ ಈಸ್ ಮೇನ್? ಇಟ್ ಈಸ್ ಅ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ಅದು ಫಂಕ್ಷನ್ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಇಲ್ಲಿ ಏನದಾವ ನಿಮ್ಗೆ ರೌಂಡ್ ಬ್ರೇಸಸ್ ಪ್ರೆಸೆಂಟ್ ಅದಾವ. ಇಲ್ಲಿ ಒಳಗಡೆ ನೀವು ವ್ಯಾಲ್ಯೂಸ್ ಅನ್ನು ಪಾಸ್ ಮಾಡ್ಲಿಕ್ಕೆ ಬರ್ತೈತಿ ವಿಚ್ ಆರ್ ಕಾಲ್ಡ್ ಆಸ್ ಪ್ಯಾರಾಮೀಟರ್ಸ್ ಆರ್ ಆರ್ಗ್ಯುಮೆಂಟ್ಸ್ ಆರ್ ವಿತೌಟ್ ವ್ಯಾಲ್ಯೂ ಬರ್ತೈತಿ. ಸೊ ಇಲ್ಲಿ ನಾವು ಏನು ಪಾಸ್ ಮಾಡ್ಲಿಕ್ಕೆ ನೋ ಆರ್ಗ್ಯುಮೆಂಟ್ಸ್ ಆರ್ ಪ್ರೊವೈಡೆಡ್. And after that you have is a pair of curly braces which indicate the beginning of a block and end of a block. ಎರಡು ಕರ್ಲಿ ಬ್ರೇಸಸ್ ಅನ್ನ ಪ್ರತಿ ಓಪನಿಂಗ್ ಬ್ರೇಸಿಗೂ ಕಂಪಲ್ಸರಿ ಕ್ಲೋಸಿಂಗ್ ಬ್ರೇಸ್ ಇರಬೇಕು. ಒಂದು ಶುರು ಆಗೈತಿ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು? ಕಂಪಲ್ಸರಿ ಎಂಡ್ ಮಾಡಬೇಕು. ಸೊ
ಈ ಮೇನ್ ಫಂಕ್ಷನ್ ಈ ಬ್ಲಾಕ್ ಇಲ್ಲಿಂದ ಶುರು ಆಗುತ್ತಾ ಇಲ್ಲಿಗೆ ಎಂಡ್ ಆಗ್ತೈತಿ. The block begins at the open curly brace and it ends at closing curly brace, and within that there is only one statement, and that statement is printf. Printf means it is an output. ಅದು ಏನು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಿಲ್ಲ. ಯಾಕೆ ಎಕ್ಸ್ಪ್ಲೈನ್ ಮಾಡಿಲ್ಲ? ಯಾಕಂದ್ರೆ ಅದು ಎಕ್ಸ್ಪ್ಲನೇಷನ್ ಇಲ್ಲ ಐತಿ, ಅದನ್ನ ನಾವು ಆಲ್ರೆಡಿ ಲಿಂಕ್ ಮಾಡೇವಿ. ಸೊ ಫಾರ್ ದಟ್ ರೀಸನ್ ಯೂಸರ್ ಹ್ಯಾಸ್ ನಾಟ್ ಡಿಫೈನ್ಡ್ ವಾಟ್ ಆಕ್ಚುಲಿ printf is, what it has to do. ಅದ್ರ ಬಗ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಇರೋದ್ರಿಂದ ಕಂಪೈಲರ್ ಗೊತ್ತಾಗ್ತೈತಿ ಏನ್ ಮಾಡಬೇಕು ಅಂತ ಹೇಳಿ. And then you have a curly braces, and whatever you write within this double quotes, it will be printed as it is. And as I said, every C's program statement ends with a semicolon. ಇಲ್ಲಿ ಲಾಸ್ಟ್ ಗೆ ಇದೆ ನೋಡಿ, semicolon. Every C program ends with semicolon except some. ಆ exceptionals ಬಂದಾಗ ಹೇಳ್ಕೊಂಡು ಹೋಗ್ತೀನಿ ಅಂತ ನಾನು. Welcome to C programming. It will be printed as it is on the output screen. ಈ ನ್ಯೂ ಲೈನ್ ಅನ್ನ ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡಿವಿ? ಇದು ಏನದಲ್ಲ ಎಸ್ಕೇಪ್ ಸೀಕ್ವೆನ್ಸ್. ಎಸ್ಕೇಪ್ ಸೀಕ್ವೆನ್ಸ್ ಅಂತಂದ್ರೆ ಏನು? ಇದರದ ಮೀನಿಂಗ್ ಚೇಂಜ್ ಆಗ್ತೈತಿ. ಸ್ಲಾಶ್ ಆಗಿ ಪ್ರಿಂಟ್ ಆಗಂಗಿಲ್ಲ ಔಟ್ಪುಟ್ ಸ್ಕ್ರೀನ್ ಮೇಲೆ. ಅದ್ರ ಬದಲಿಗೆ ಇದರ ಅರ್ಥ ಏನು? ಯು ಹ್ಯಾವ್ ಟು ಯು ಕ್ಯಾನ್ ಟೇಕ್ ಮೈ ವೈಡ್ ಮೇನ್ ಆಲ್ಸೋ. ಇದು ಫಸ್ಟ್ ಪ್ರೋಗ್ರಾಮ್ ಅದ. ಕಾಂಪ್ಲೆಕ್ಸಿಟಿ ಬಾಳ ಅನ್ನೋ ರೀಸನ್ ಗೆ ಸಿಂಪಲ್ ಆಗಿ ಹೇಳಿಕತ್ತೀನಿ. ಯು ಕ್ಯಾನ್ ಇನ್ಕ್ಲೂಡ್ ವೈಡ್ ಮೇನ್ ಆಲ್ಸೋ, ಯು ಕ್ಯಾನ್ ಇನ್ಕ್ಲೂಡ್ ಇಂಟ್ ಮೇನ್ ಆಲ್ಸೋ. ಬಟ್ ಅದರ ನೆಸೆಸಿಟಿ ಬಂದಾಗ ನಿಮಗೆ ಒಂದಿಷ್ಟು ಪ್ರೋಗ್ರಾಮಿಂಗ್ ನಾಲೆಜ್ ಸಿಕ್ಕ ಮೇಲೆ ವಿಲ್ ಇನ್ಕ್ಲೂಡ್ ವೈಡ್, ವಿಲ್ ಇನ್ಕ್ಲೂಡ್ ಇಂಟ್, ಎವ್ರಿಥಿಂಗ್. ಓಕೆ, ಸೊ ಸ್ಲಾಶ್ ಎನ್ ತರಾನೇ ಆಗಂಗಿಲ್ಲ. ಅದ್ರ ಬದಲಿಗೆ ಇದು ಏನ್ ಮಾಡ್ತೈತಿ? ಬೇರೆ ಕೆಲಸನ ಮಾಡ್ತೈತಿ. ಏನು ಅಂದ್ರೆ everything that appears after this slash n will be printed on the fresh line. New line ಮೇಲೆ ಪ್ರಿಂಟ್ ಆಗಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಲಿಕ್ಕೆ ಸ್ಲಾಶ್ ಅನ್ನ ತಗೊಳಿಕತ್ತೀವಿ. ನಿಮಗೇನಾದ್ರೂ ಒಂದ್ ಲೈನ್ ಬೇರೆ ಕಡೆ ಇನ್ನೊಂದ್ ಲೈನ್ ಬೇರೆ ಕಡೆ ಪ್ರಿಂಟ್ ಮಾಡ್ಬೇಕಾಗಿತ್ತು, ಫ್ರೆಶ್ ಲೈನಿಗೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂದಾಗ ಅವಾಗ ಏನ್ ಮಾಡ್ತಾರೆ? ಈ ಸ್ಲಾಶ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ದೆನ್ ಎಂಡ್ ಆಫ್ ಡಬಲ್ ಕೋಟ್. ಇಲ್ಲಿ ಶುರು ಆಗಿದ್ದು ಡಬಲ್ ಕೋಟ್ ಅಲ್ಲಿಗೆ ಎಂಡ್ ಆಗ್ತದೆ. ಅಂಡ್ ದೆನ್ ಕರ್ಲಿ ಬ್ರೇಸ್ ರೌಂಡ್ ಬ್ರಾಕೆಟ್ ಈಸ್ ಕ್ಲೋಸ್ಡ್, ಸೆಮಿಕೋಲನ್. ಸೆಮಿಕೋಲನ್ ಮೀನ್ಸ್ ಒಂದು ಸ್ಟೇಟ್ಮೆಂಟ್ ಎಂಡ್ ಆಯ್ತು. ಎಲ್ಲಿ ಸೆಮಿಕೋಲನ್ ಬರ್ತೈತಿ ಅಲ್ಲಿ ಕಂಪೈಲರ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಒನ್ ಇನ್ಸ್ಟ್ರಕ್ಷನ್ ಈಸ್ ಎಂಡೆಡ್, ಒಂದ್ ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಮತ್ತೊಂದು ಇನ್ಸ್ಟ್ರಕ್ಷನ್ ಅನ್ನ ತಗೊಂತೈತಿ, ಆಮೇಲೆ ಅದನ್ನ ಕನ್ವರ್ಟ್ ಮಾಡ್ತೈತಿ. ಏನಾದ್ರೂ ಎರರ್ಸ್ ಇದ್ರೆ ಅದನ್ನ ಎರರ್ಸ್ ಅನ್ನ ಸ್ಟೋರ್ ಮಾಡ್ಕೊಂತೈತಿ, ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಲೈನ್. ಇನ್ ದಿಸ್ ವೇ ಇಟ್ ವಿಲ್ ಬಿ ಕಂಪೈಲ್ಡ್. ಅಂಡ್ ಕ್ಲೋಸಿಂಗ್ ಬ್ರೇಸ್ ಬಂದ ತಕ್ಷಣ ಓಕೆ ಒಂದು ಬ್ಲಾಕ್ ಕಂಪ್ಲೀಟ್ ಆಯ್ತು. ಈ ಪ್ರೋಗ್ರಾಮ್ ಒಳಗಿರೋದೇ ಒಂದೇ ಫಂಕ್ಷನ್ ಅದ. ದಟ್ ಮೀನ್ಸ್ ದ ಪ್ರೋಗ್ರಾಮ್ ಇಸ್ ಎಂಡೆಡ್. ಇದು ಎಂಡ್ ಆದ್ಮೇಲೆ ಏನಾದ್ರೂ ಎರರ್ಸ್ ಇದ್ದು ಅಂದ್ರೆ ಡಿಸ್ಪ್ಲೇ ಮಾಡ್ತೈತಿ. ಏನು ಎರರ್ಸ್ ಇರ್ಲಿಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಎಕ್ಸಿಕ್ಯೂಟೇಬಲ್ ಫೈಲ್. ಆಮೇಲೆ ನಾವು ಅದನ್ನ ಏನ್ ಮಾಡ್ತೀವಿ? ಎಕ್ಸಿಕ್ಯೂಟ್ ಮಾಡ್ತೀವಿ. ಇಟ್ಸ್ ಕ್ಲಿಯರ್ ನೌ? Is it clear? Okay. Next, program ಅನ್ನ ಬರೆದ್ವಿ, ಒಂದು ಸ್ಯಾಂಪಲ್ ಪ್ರೋಗ್ರಾಮ್. ಇದು ನಮ್ಮ ಬುಕ್ ನಾಗ ಅದ. ಬಟ್ ಕಂಪ್ಯೂಟರ್ ನಾಗ ಯಾವ ರೀತಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು? ಯಾಕಂದ್ರೆ ನಾವು ಪ್ರೋಗ್ರಾಮ್ಸ್ ಬರೆಯೋದು ಎದ್ರ ಸಲುವಾಗಿ? ಪ್ರೋಗ್ರಾಮ್ಸ್ ಫಾರ್ ಎಕ್ಸಿಕ್ಯೂಟಿಂಗ್ ದೆಮ್ ಆನ್ ದ ಸಿಸ್ಟಮ್. ಕಂಪ್ಯೂಟರ್ ಮನ್ಯಾಗ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋ ರೀಸನ್ ಗೆ ಬರೆದಿರ್ತೇವಿ. ಸೊ ಆ ರೀತಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದ್ರೆ ಏನೇನು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀವಿ? ಹೌ ಅ ಪ್ರೋಗ್ರಾಮ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಹೌ ಅ ಸಿ ಪ್ರೋಗ್ರಾಮ್ ವಿಲ್ ಬಿ ಎಕ್ಸಿಕ್ಯೂಟೆಡ್, or what are the different steps for execution? First thing is you need to create a program, or you need to write a program. You need to create a program. ಪ್ರೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಫಸ್ಟ್ ಗೆ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು. You need to create a program file. The first step that you are going to do is create the program. ಒಂದು ಪ್ರೋಗ್ರಾಮ್ ಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀವಿ, which is called as source file ಅಂತ ಕರೀತಾರ ಅದನ್ನ. ಈಗ ನಾನೇನ್ ಬರದ್ನಲ್ಲ ಇದನ್ನೇ ನೀವು ಕಂಪ್ಯೂಟರ್ ನಾಗ ಬರದ್ರಿ ಅಂದ್ರೆ ಅದು ಏನಾಗ್ತೈತಿ? ಸೋರ್ಸ್ ಫೈಲ್ ಆಗ್ತೈತಿ. ಓಕೆ, ಬರದೆ. ಬಟ್ ಬರದ್ಮೇಲೆ ಅದನ್ನ ಎಲ್ಲರೇ ಒಂದ್ ಕಡೆ ಸೇವ್ ಮಾಡ್ಬೇಕಲ್ಲ, ಹೆಸರು ಬೇಕು ಅದಕ್ಕೊಂದು. ಯು ನೀಡ್ ಟು ಗಿವ್. ಈಗ ಯಾರ್ಯಾರೆ ಫಾರ್ ಎಕ್ಸಾಂಪಲ್ ಐ ಗಿವ್ ಅ ಜನರಲ್ ಎಕ್ಸಾಂಪಲ್. ಒಂದ್ ಪಾಪು ಹುಟ್ಟತೈತಿ, ಅದನ್ನ ಎಲ್ಲಾರು ಮೊದ್ಲಿಗೆ ಏನ್ ಕರೀತಾರ? ಪಾಪು ಬೇಬಿ
ಆ ರೀತಿ ಏನಾರ ಕರಿತಿರ್ತಾರ. ಬಟ್ ಅದನ್ನೇ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೇಕು. ಇನ್ನೊಂದ್ಸರಿ ನಾವು ಯಾರೋ ಹೊರಗಿನವ್ರು ಬಂದಿರ್ತೀರಿ, ಇವಾಗ ಒಂದ್ ಹೆಸರಿಂದ ಕರೀತಾರ, ಮತ್ತೊಂದ್ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಪಾಪು ಅನ್ಲಿಕ್ಕೆ ಆಗಂಗಿಲ್ಲ. ಬೈ ದಟ್ ಟೈಮ್ ವಾಟ್ they'll give a specific name for that baby. Newly born baby will be given a name, right? ಅದೇ ರೀತಿಯಾಗಿ ನೀವು ಪ್ರೋಗ್ರಾಮ್ ಬರೋದು ಫೈಲ್ ನ ಕ್ರಿಯೇಟ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಸೇವ್ ಮಾಡಬೇಕು. ಸೇವ್ ಮಾಡೋದು ಅಂದ್ರೆ ಅದರ ಅರ್ಥ ಏನು, ಯು ನೀಡ್ ಟು ಗಿವ್ ಅ ನೇಮ್ ಸೊ ದಟ್ ನೆಕ್ಸ್ಟ್ ಟೈಮ್ ಬೇಕು ಅಂದಾಗ ಆ ಹೆಸರಿಂದ ನೀವು ಅದನ್ನ ರೆಫರ್ ಮಾಡಬಹುದು. ಒನ್ಸ್ ಯು ಕ್ರಿಯೇಟ್ ಅ ಫೈಲ್, you need to save that file or save that program. You need to save the program, and whenever you are going to save the program, ಹೆಸರನ್ನ ಕೊಡ್ತೇವಲ್ಲ, ಹೆಸರೊಳಗೆ ಎರಡು ಪಾರ್ಟ್ಸ್ ಬರ್ತಾವ. ಫೈಲ್ ನೇಮ್ will be having two parts. One is name and another one is called as extension. ಇವಾಗ ನಂದು ಸ್ಯಾಂಪಲ್ ಪ್ರೋಗ್ರಾಮ್ ಅದ, ಸ್ಯಾಂಪಲ್ ಡಾಟ್ ಸಿ ಅಂತ ಹೇಳಿ ನಾನು ಏನ್ ಮಾಡ್ತೀನಿ, ಫೈಲ್ ನೇಮ್ ಕೊಡ್ತೀನಿ. ಇದು ಹೆಸರು, ಇದನ್ನ ಪಿರಿಯಡ್ ಆಪರೇಟರ್ ಅಂತ ಕರೀತಾರೆ, ಡಾಟ್ ಅಥವಾ ಪಿರಿಯಡ್. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟೆನ್ಷನ್. ಈ ಎಕ್ಸ್ಟೆನ್ಷನ್ ಏನ್ ಹೇಳ್ತೈತಿ ಅಂದ್ರ ಈ ಫೈಲ್ ಯಾವ ರೀತಿದ ಅನ್ನೋದನ್ನ ಹೇಳ್ತೈತಿ. ಇಟ್ ವಿಲ್ ಟೆಲ್ ಯು ವಿಚ್ ಟೈಪ್ ಆಫ್ ಕಂಟೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಫೈಲ್. ಇವಾಗ ನಾ ಡಾಟ್ ಸಿ ಕೊಟ್ಟಿನಿ ಅಂತಂದ್ರೆ ಅದರ ಅರ್ಥ ಏನು, ಈ ಸ್ಯಾಂಪಲ್ ಅನ್ನೋದು ಸಿ ಪ್ರೋಗ್ರಾಮ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಫೈಲು. ಅದೇ ನಾನೇನಾದ್ರು ಸ್ಯಾಂಪಲ್ ಡಾಟ್ txt ಅಂತ ಕೊಟ್ಟೆ ಅಂದ್ರೆ ಈ ಸ್ಯಾಂಪಲ್ ಅನ್ನುವಂತ ಫೈಲ್ ಒಳಗ ಟೆಕ್ಸ್ಟ್ ಅದ, ಅಂದ್ರೆ ಯಾವ್ದೋ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಅದ ಅಂತ ಅರ್ಥ. ಅದೇ ನಾನು ಸ್ಯಾಂಪಲ್ ಡಾಟ್ pdf ಅಂತ ಕೊಟ್ಟೆ ಅಂದ್ರೆ ದಿಸ್ ಸ್ಯಾಂಪಲ್ ಫೈಲ್ ಕಂಟೈನ್ಸ್ pdf ಫೈಲ್. ಅದರೊಳಗಿರುವಂತ ಕಂಟೆಂಟ್ ಎಂತಾವದ pdf ಅದಾವ. ದಟ್ ಮೀನ್ಸ್ ಯು ಕೆನಾಟ್ ಮಾಡಿಫೈ ದ ಕಂಟೆಂಟ್ಸ್. ಈ ರೀತಿಯಾಗಿ ಎಕ್ಸ್ಟೆನ್ಷನ್ಸ್ ಅನ್ನ ಕೊಡ್ತೇವಿ. ಅಂಡ್ ಫಾರ್ ಯುವರ್ ಸಿ ಪ್ರೋಗ್ರಾಮ್ ದ ಎಕ್ಸ್ಟೆನ್ಷನ್ ಶುಡ್ ಬಿ ಡಾಟ್ ಸಿ. ಫೈಲ್ ಹೆಸರು ಏನ್ ಬೇಕು ಅದನ್ನ ಕೊಡ್ರಿ. ನೀವ್ ಯಾವ ಪ್ರೋಗ್ರಾಮ್ ಬರ್ದಿರಿ ಅದಕ್ಕೆ ರಿಲೇಟೆಡ್ ಕೊಡ್ಬೋದು, ಇಲ್ಲ ನಿಮ್ ಹೆಸರನ್ನ ಕೊಡ್ಬೋದು, ಎನಿಥಿಂಗ್. ಬಟ್ ಸೇಮ್ ನೇಮ್ ಎರಡೆರಡು ಫೈಲಿಗೆ ಕೊಡ್ಬಾಡ್ರಿ. ಹಂಗ್ ಮಾಡಿದ್ರಿ ಅಂದ್ರೆ ಹಳಿಗ್ ಹೋಗ್ತೈತಿ, ಹೊಸಾದ ಉಳಿತೈತಿ, ಹಳಿ ಕಂಟೆಂಟ್ ಹೋಗ್ಬಿಡ್ತಾವ. So whenever you give name, it should be always given as .c. ಈ .c extension ಕೊಟ್ರಿ ಅಂದ್ರೆ ಅಷ್ಟೇ ಅದು C program ಫೈಲ್ ಅಂತ ಅರ್ಥ ಆಗ್ತೈತಿ. So for that reason, ಆಮೇಲೆ ನೀವು ಕಂಪೈಲ್ ಮಾಡ್ಬೇಕಾದ್ರೆ ಕಂಪೈಲರಿಗೂ ಗೊತ್ತಾಗ್ತೈತಿ, ಓಕೆ ಇದು C program ಫೈಲ್ ಅಂತ. For that reason you have to compulsorily give the extension as .c. And once you give this extension and save, ಪ್ರೋಗ್ರಾಮ್ ಅನ್ನ ಬರದೆ ಅದಕ್ಕೆ ಹೆಸರು ಕೊಟ್ಟು ಅದನ್ನ ಸೇವ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ವಾಟ್ ಎವರ್ ಐ ಹ್ಯಾವ್ ರಿಟರ್ನ್ ಹಿಯರ್ ಈಸ್ ಇನ್ ದ ಹೈ ಲೆವೆಲ್. ಇದು ಕಂಪ್ಯೂಟರ್ ಅರ್ಥ ಆಗಂಗಿಲ್ಲ. ಅದಕ್ಕೆ ನಾವ್ ಇದನ್ನ ಏನ್ ಮಾಡ್ಬೇಕು, ಹೈ ಲೆವೆಲ್ ಇಂದ ಲೋ ಲೆವೆಲ್ ಕನ್ವರ್ಟ್ ಮಾಡ್ಬೇಕು. ಹೆಂಗ ಕನ್ವರ್ಟ್ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಅ ಕಂಪೈಲರ್. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಯು ನೀಡ್ ಟು ಕಂಪೈಲ್ ದ ಫೈಲ್. ಯು ನೀಡ್ ಟು ಕಂಪೈಲ್ the file with the help of a compiler. Compiler help ತಗೊಂಡು ನಾವೇನ್ ಮಾಡ್ಬೇಕು, ನಾವು ಬರ್ದಿರುವಂತ ಪ್ರೋಗ್ರಾಮ್ ಅನ್ನ ಕಂಪೈಲ್ ಮಾಡಬೇಕು. ಕಂಪೈಲಿಂಗ್ in the sense you are going to convert from high level to low level, and along with that if there are any errors are present, those errors will be given out. ಆ errors ಅನ್ನ ಲಿಸ್ಟ್ ಮಾಡಿ ಕೊಡ್ತೈತಿ ನಿಮಗೆ ಕಂಪೈಲರ್. And after that you are going to have a linking procedure. ಈ ಲಿಂಕಿಂಗು ಮತ್ತೆ ಕಂಪೈಲಿಂಗು ಎರಡು ಏನಾಗ್ತಾವು, ಜಾಯಿಂಟ್ಲಿನೇ ಕ್ಯಾರಿ ಔಟ್ ಆಗ್ತಾವ. ದ ನೆಕ್ಸ್ಟ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಯು ಆರ್ ಗೋಯಿಂಗ್ ಟು ಗೋ ಫಾರ್ ದ ಲಿಂಕಿಂಗ್, ಅಂಡ್ ದೆನ್ ಫೈನಲಿ ಯು ಆರ್ ಗೋಯಿಂಗ್ ಟು ರನ್. ಈ ಕಂಪೈಲೇಷನ್ ಲಿಂಕಿಂಗು ಮಾಡಿದ್ಮೇಲೆ ನಾವು ಲಿಂಕಿಂಗ್ ಅನ್ನ ಅದ್ರ ಜೊತೆ ಯಾಕೆ ಮಾಡ್ತೀವಿ ಅಂತಂದ್ರೆ, ಕೆಲವೊಂದ್ಸರಿ ನಾವು ಎಕ್ಸ್ಪ್ಲೇನ್ ಮಾಡದೇ ಇರುವಂತ sometimes the statements that we have not given the explanation, we have not defined, ನಾವು ಡಿಫೈನ್ ಮಾಡ್ಲಾರ್ದೆ ಇರುವಂತ ಯಾವಾದ್ರೂ ಡೆಫಿನೇಷನ್ಸ್ ಫಂಕ್ಷನ್ಸ್ ಇದ್ವು ಅಂದ್ರ ಅವೆಲ್ಲ ಇಲ್ಲಿರ್ತಾವ, ಹೆಡರ್ ಫೈಲ್ ನಾಗ ಇರ್ತಾವ. ಅದ್ರ ಸಲುವಾಗಿ ಕಂಪೈಲೇಷನ್ ಜೊತೆಗೆ ಲಿಂಕಿಂಗ್ ಮಾಡ್ತೀವಿ. ಅಂದ್ರೆ ನಾ ಬಿಟ್ಟಿರುವಂತವು ಮ್ಯಾಲೆ ಏನ್ರ ಹೆಡರ್ ಫೈಲ್ಸ್ ಹಾಕಿನಿ ಅದ್ರೊಳಗ ಅದಾವೇನು ಅಂತ ನೋಡ್ತೇವಿ. ಅಲ್ಲಿದ್ದು ಅಂದ್ರೆ ಅದನ್ನ ಎರರ್ ಅಂತ ಡಿಸ್ಪ್ಲೇ ಮಾಡಂಗಿಲ್ಲ. ಅಲ್ಲೂ ಇಲ್ಲ, ಯೂಸರು ಡಿಫೈನ್ ಮಾಡಿಲ್ಲ ಸ್ಟೇಟ್ಮೆಂಟ್ಸ್ ಫಂಕ್ಷನ್ಸ್ ಅಂದ್ರೆ ದೆನ್ ದೇ ವಿಲ್ ಬಿ ಗಿವನ್ ಔಟ್ ಆಸ್ ಎರರ್ಸ್. ಆ ರೀತಿ ಏನ್ರ ಎರರ್ಸ್ ಬಂದು ಅಂತಂದ್ರೆ ಮತ್ತೆ ನಾನೇನ್ ಮಾಡ್ಬೇಕು, ಪ್ರೋಗ್ರಾಮ್ ಸೇವ್ ಮಾಡಿಟ್ಟಿನಲ್ಲ ಆ ಹೆಸರಿಂದ ಫೈಲ್ ಅನ್ನ ಓಪನ್ ಮಾಡ್ಬೇಕು. ಆ ಎರರ್ಸ್ ಎಲ್ಲ ಏನ್ ಮಾಡ್ಬೇಕು, ಡಿಬಗ್ ಮಾಡ್ಬೇಕು. ಏನೋ ಎರರ್ಸ್ ಇಲ್ಲ ಅಂತಂದ್ರೆ ನೋ ಎರರ್ ಮೆಸೇಜ್ ವಿಲ್ ಬಿ ಡಿಸ್ಪ್ಲೇಡ್, ಅಂಡ್ ದೆನ್ ಯು ಆರ್ ಗೋಯಿಂಗ್ ಫಾರ್ ದ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನನ್ಗೆ ಏನ್ ಬರ್ತೈತಿ, ಔಟ್ಪುಟ್ ಸಿಗ್ತೈತಿ.
Once you execute the file, you are going to get the output. So these are the steps that you are going to follow when you are going to execute a program with the help of computer. First ಗೆ program ಅನ್ನು ಬರಿಬೇಕು, ಆಮೇಲೆ ಆ program ಅನ್ನು ಸೇವ್ ಮಾಡಬೇಕು with a .c extension, second step. And third, you are going to compile it. ಕಂಪೈಲೇಷನ್ ಲಿಂಕಿಂಗ್ ಅನ್ನ ಎರಡು ಕೂಡ ಮಾಡ್ತೀವಿ. ಏನಾರ ಎರರ್ಸ್ ಇದ್ದು ಅಂದ್ರೆ ಡಿಸ್ಪ್ಲೇ ಆಗ್ತೈತಿ. ಇಫ್ ಎರರ್ಸ್ ಆರ್ ಡಿಸ್ಪ್ಲೇಡ್, ದೆನ್ ಯು ನೀಡ್ ಟು ಓಪನ್ ದ ಸೇವ್ಡ್ ಫೈಲ್, ಕರೆಕ್ಟ್ ದ ಎರರ್ಸ್. ಏನು ಎರರ್ಸ್ ಇರ್ಲಿಲ್ಲ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಫೈಲ್, right? So this is how you are going to execute the program, C program. Is it clear? Okay, so you are not going to make use of this turbo C, but still you need to know how you are going to execute the program. ಯಾವ ರೀತಿ ಸೇವ್ ಮಾಡ್ತೀವಿ, ಇವೇನು ಸ್ಟೆಪ್ಸ್ ಅದಾವಲ್ಲ, the steps that you are going to follow: creating the program, saving the program, execution, debugging, compilation, ಎಲ್ಲಾ ಪ್ರೊಸೀಜರ್ಸ್ ಸೇಮ್ ಉಳಿತಾವ. ಬಟ್ ಅದ್ರ ಸಲುವಾಗಿ VMware ನಾಗ ನಾವು ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತೇವಿ. ಬಟ್ ಟರ್ಬೋ ಸಿ ಒಳಗ ಕಮಾಂಡ್ಸ್ ಬರಂಗಿಲ್ಲ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬರ್ತೈತಿ. ಜಸ್ಟ್ ಅ ಮೂಮೆಂಟ್. ಇಲ್ಲ ಇಲ್ಲ So in VMware, if you are using VMware, ಅಲ್ಲಿ ಎಕ್ಸಿಕ್ಯೂಷನ್, ಕ್ರಿಯೇಷನ್ ಎಲ್ಲದಕ್ಕೂ ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತೀವಿ. ವೆರಾಸ್ ಇನ್ ಟರ್ಬೋ ಸಿ ನಿಮಗೆ ಮ್ಯಾಲ ಟ್ಯಾಬ್ಸ್ ಇರ್ತಾವ, ಆ ಟ್ಯಾಬ್ ಹೆಲ್ಪ್ ದಿಂದ ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ ಅನ್ನ ಕ್ರಿಯೇಟ್, ಸೇವ್, ಕಂಪೈಲ್ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಐ ವಿಲ್ ಶೋ ಯು ಬೋತ್. ಎರಡರೊಳಗೂ ನಾವು ಯಾವ ರೀತಿ ಎಕ್ಸಿಕ್ಯೂಷನ್ ಸ್ಟೆಪ್ಸ್ ಸೇಮ್, ಬಟ್ ಪ್ಯಾಟರ್ನ್ ಏನದಲ್ಲ, ಅಲ್ಲಿ ಕಮಾಂಡ್ಸ್ ಇಲ್ಲಿ GUI ಬೇಸ್ಡ್ ಇರ್ತೈತಿ. ಅದ್ರ ಸಲುವಾಗಿ ಎರಡನ್ನೂ ತೋರಿಸ್ತೀನಿ, ಎರಡನ್ನೂ ನೋಡ್ರಿ. ಬಟ್ ನಿಮ್ಮ ಲ್ಯಾಬಿಗೆ ನೀವು ಯೂಸ್ ಮಾಡೋದು VMware ಯೂಸ್ ಮಾಡ್ತೀವಿ, ಟರ್ಬೋ ಸಿ ನ ಯೂಸ್ ಮಾಡಂಗಿಲ್ಲ. ಓಕೆ, ಸೊ ಫಸ್ಟ್ ವಿಲ್ ಸಿ ಟರ್ಬೋ ಸಿ. ಅಂಡ್ ಒನ್ ಮೋರ್ ಥಿಂಗ್, ಟರ್ಬೋ ಸಿ ನ ಯೂಸ್ ಮಾಡ್ಲಿಕ್ಕೆ ಆದ್ಮೇಲೆ ಮೌಸ್ ಕ್ಲಿಕ್ ಮಾಡ್ಲಿಕ್ಕೆ ಬರಂಗಿಲ್ಲ. ದಯವಿಟ್ಟು ಅವಾಗ ಯಾರು ಜಾಯಿನ್ ಆಗೋದು ಅಥವಾ ಎಕ್ಸಿಟ್ ಆಗಿ ವಾಪಸ್ ಬಂದ್ರೆ ನನಗೆ ಮ್ಯೂಟ್ ಮಾಡ್ಲಿಕ್ಕೆ ಅಥವಾ ಜಾಯಿನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಓಪನ್ ಇರಂಗಿಲ್ಲ. ಟೈಮ್ ಆಯ್ತೇನ?
Okay, we'll continue in the next class. It's better to continue in the next class. ಯಾಕಂದ್ರೆ ಅಷ್ಟೊಳಗೆ ಅದು ಪೂರ್ತಿ ಆಗಂಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಯಾವ್ದೈತಿ ನಿಮಗೆ?